ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ರುಚಿಕರ ಅಡುಗೆಗಳು: ಕುರ್ಲಾಕುಲ, ತೊಂಡೆಕಾಯಿ ಗೋಡಂಬಿ ಪಲ್ಯ, ವೋಟ್ ರೊಟ್ಟಿ ಕಾಯಿ ಚಟ್ನಿ, ದೀವಿಗೆ ಹಲಸಿನಕಾಯಿ ಪೋಡಿ. ಹೃದಯದ ನೋವನ್ನ ಮರಿಬೇಕು ಅಂದ್ರೆ ನಮ್ಗೊಳ್ಳೆ ಫ್ರೆಂಡ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಲ್ಲ ನಮ್ಮ ದುಃಖ ಖುಷಿಗಳನ್ನ ಅವ್ರ ಜೊತೆ ಹಂಚ್ಕೋಬಹುದು. ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ. ಹೌದು, ಇವತ್ತಿನ ನಮ್ಮ ಸಂಚಿಕೆಯ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ತಿಳ್ಕೊಳ್ಳೋಂಥ ಸಮಯ. ಇವ್ರು ಯಾರು ಗೊತ್ತಾ? ಇವರಿಬ್ಬರನ್ನು ನೋಡ್ತಾ ಇದ್ರೆ ತುಂಬಾನೇ ಒಳ್ಳೆ ಜೋಡಿ, ದಂಪತಿ ಕೂಡ ಹೌದು, ಅಂಡ್ ತುಂಬಾನೇ ಪಾಪ್ಯುಲರ್ ಆಗಿರುವಂತ ಆರ್ಟಿಸ್ಟ್ ಇವರಿಬ್ರು ಕೂಡ. ಸೊ ಬನ್ನಿ ಹಾಗಾದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಗೆ ಅವರ ಭೇಟಿ ಹೇಗಾಯ್ತು, ಅವರ ಮದುವೆ ಆಯ್ತು, ಪಾಪು ಕೂಡ ಆಗಿದೆ, ಅದ್ರ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಅವರ ಬೆಸ್ಟ್ ರೆಸಿಪೀಸನ್ನ ಕೂಡ ಹೇಳ್ಕೊಡ್ತಾರೆ. ಅವ್ರು ಯಾರು? ಹೌದು, ಬೇರೆ ಯಾರು ಅಲ್ಲ, ಸುರೇಶ್ ರೈ ಮತ್ತೆ ಅವರ ಹೆಂಡತಿ ಭವ್ಯಶ್ರೀ ರೈ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಹಲೋ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಸ್ಮಾರ್ಟ್ ಆಲ್ವೇಸ್. ಸೊ ಕೇಳೋದೇ ಬೇಡ, ಸುರೇಶ್ ರೈ ಅಂದ ತಕ್ಷಣ ಎಲ್ಲರೂ ಅದೇ ದಟ್ ಸ್ಮಾರ್ಟ್ ಗೈ ಅಂತ. ಸೊ ವೆರಿ ಲಕ್ಕಿ ಟು ಹ್ಯಾವ್ ಅ ಹ್ಯಾಂಡ್ಸಮ್ ಹಸ್ಬೆಂಡ್ ಅಂಡ್ ಆಲ್ಸೋ ವೆರಿ ಬ್ಯೂಟಿಫುಲ್ ವೈಫ್. ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು? ಸಂತೋಷ ಆಗ್ತದೆ. ಓಕೆ, ಇಲ್ಲಿ ಬಂದು ಅಡುಗೆ ಮಾಡೋದು ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಆಲ್ಸೋ ಈಗ ತಾನೇ ಪಾಪು ಆಗಿದೆ ಕೂಡ. ಸೊ ಅವನಿಗೀಗ 5 months. ಸೊ ಪಾಪುನ್ ಬಿಟ್ಟು ಬಂದಿದ್ದೀರಾ. ಸೊ ಮ್ಯಾಂಗ್ಳೂರ್ ಅವ್ರಲ್ವಾ ನೀವು? ಹೌದು. ಸೊ ನಿಮ್ಮ ಕೈ ಚಳಕ ತೋರಿಸಿ. ಸೊ ಫಸ್ಟ್ ಯಾವ ರೆಸಿಪಿ ನಮ್ಮ ವ್ಯೂವರ್ಸ್ಗೆ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಸಿಂಪಲ್ ರೆಸಿಪಿ ಅಂದ್ರೆ ಈಗ ಸಡನ್ ಆಗಿ ಯಾರಾದ್ರೂ ಗೆಸ್ಟ್ ಮನೆಗೆ ಬಂದ್ರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಬೇಗ ಮಾಡೋಂಥದ್ದು. ಕುರ್ಲುಕುಲ ಅಂತ ಹೇಳ್ತೀವಿ ನಾವು ಮಂಗಳೂರು. ಕುರ್ಲುಕುಲ ಶುರು ಮಾಡೋಣ. ಯಾರು ಮಾಡ್ತಿದ್ದೀರಾ? ನೀವ್ ಮಾಡ್ತಿದ್ದೀರಾ ಅಥವಾ ಹಸ್ಬೆಂಡ್ ಮಾಡ್ತಿದ್ದೀರಾ? ಜೊತೆಗೆ ಮಾಡೋದು. ಓಕೆ, ಜೊತೆಗೆ ಅಡುಗೆ ಮಾಡೋದು. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಮೈಸೂರು ಪೂರಿ, ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿ, ಏಲಕ್ಕಿ. ಇಷ್ಟೇ ಸಿಂಪಲ್, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸ್ವೀಟ್ ಮಾಡೋದು. ಸೊ ನಿಮ್ಮೂರಲ್ಲಿ ತುಂಬಾ ಫೇಮಸ್ ರೆಸಿಪಿನ ಇದು? ಫೇಮಸ್ ಅಂಡ್ ರೇರ್. ಸ್ವಲ್ಪ ಎಲ್ಲ ಮಾಮೂಲಾಗಿ ಎಲ್ಲ ಮಾಡಲ್ಲ, ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿರುತ್ತೆ. ನನ್ನ ಫೇವ್ರೇಟ್. ನಿಮ್ ಫೇವ್ರೇಟ್? ಓ, ಹೆಂಡತಿ ಫೇವ್ರೇಟ್ ಅದಕ್ಕೆ. ಓಕೆ, ಶುರು ಮಾಡೋಣ. ಓಕೆ, ಆಕ್ಚುಲಿ ಮೈಸೂರು ಬೇಲ್ ಯಾಕೆ ಹೇಳೋದು ಅಂದ್ರೆ ಇಲ್ಲ ಅಂದ್ರೆ ಚೆನ್ನ ಬರುತ್ತೆ ಅಲ್ವಾ, ಅದ್ರ ಜೊತೆ ಕಡಲೆ ಬರುತ್ತೆ, ಅದಿರಬಾರ್ದು, ಪ್ಲೇನ್ ಇರ್ಬೇಕು. ಪ್ಲೇನ್ ಇರ್ಬೇಕು. ನಮ್ ಕಡೆ ಎಲ್ಲ ನಾವು ಪೂರಿ ಅಂತ ಕರಿತೀವಿ, ಬಟ್ ಅದರಲ್ಲಿ ಮಿಕ್ಸ್ ಇರ್ಬಾರ್ದು. ಓಕೆ, ಸೊ ಫಸ್ಟ್ ಪ್ರಾಸೆಸ್. ಓಕೆ, ಫಸ್ಟ್ ಏನಿಲ್ಲ, ತುಂಬಾ ಸಿಂಪಲ್ ಇದೆ. ತೆಂಗಿನಕಾಯಿದು ದಪ್ಪ ಹಾಲು ತೆಗಿಬೇಕು. ಎಳೆ ತೆಂಗಿನಕಾಯಿ ಆಗ್ಬೇಕು, ಬಲ್ತಿರೋದಾಗಲ್ಲ. ಸೊ ಅದ್ರ ದಪ್ಪ ಹಾಲು ಮಾತ್ರ ತೆಗಿಬೇಕು, ತೆಳ್ಳಗಿನ ಹಾಲು ಯೂಸ್ ಮಾಡಬಾರ್ದು. ಸೊ ಅದು ಫಸ್ಟ್. ಸೊ ಹಾಗಾದ್ರೆ ಜಾರ್ ಕೊಡ್ಲಾ? ಓಕೆ, ಆಗಿದೆ ಅನ್ಸುತ್ತೆ. ಸ್ವಲ್ಪ ನೀರ್ ಕೂಡ ಆಡ್ ಮಾಡಿದ್ರಿ ಅಲ್ವಾ ನೀವು? ಸ್ವಲ್ಪ. ಇದು ಆಕ್ಚುಲಿ ಮಕ್ಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಮಕ್ಕಳಿಗೆ ಇಷ್ಟ ಆಗತ್ತಾ? ಓಕೆ, ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೇಳೋದೇನಂದ್ರೆ ಸುರೇಶ್ ಮತ್ತೆ ಭವಿಷ್ಯ ಅವ್ರದ್ದು ಲವ್ ಮ್ಯಾರೇಜ್ ಅಂತ. ಪಕ್ಕಾ ಅರೇಂಜ್ ಮ್ಯಾರೇಜ್. ಓಕೆ, ಹೇಗೆ ಆಕ್ಚುಲಿ? ಬಿಕಾಸ್ ಶಿ ಈಸ್ ಆಲ್ಸೋ ಪಾಪ್ಯುಲರ್, ನೀವು ಕೂಡ ಪಾಪ್ಯುಲರ್, ಎಲ್ಲರೂ ಅನ್ಕೋತಾರೆ ಆರ್ಟಿಸ್ಟ್ ಅಂದ್ರೆ ಎಲ್ಲೋ ಭೇಟಿ ಆಗಿರ್ತಾರೆ, ಸೊ ಲವ್ ಮ್ಯಾರೇಜ್ ಇರಬಹುದು ಅಂತ. ಸೊ ಹೇಗಾಯ್ತು? ಹೌ ಡಿಡ್ ಯು ಮೀಟ್ ಹರ್? ಹೇಗಾಯ್ತು? ಇಲ್ಲ, ಆಕ್ಚುಲಿ ಏನಾಗಿದೆ, ನಾವು ಜೊತೆಲೆಲ್ಲ ವರ್ಕ್ ಮಾಡಿದ್ವಿ, ತುಂಬಾ ಸೀರಿಯಲ್ಗಳಲ್ಲಿ ಮಾಡಿದ್ವಿ. ಓಕೆ ಅಂತ ಅಂದ್ಮೇಲೆ ಮತ್ತೆ ಎಲ್ಲ ಅವ್ರು ಮಾತಾಡ್ಕೊಂಡು ಆಮೇಲೆ ಕೊನೆಗೆ ಇವಳಿಗೆ ಗೊತ್ತಾಯ್ತು. ಸೊ ಹೇಗ ಅನ್ನಿಸ್ತು ಗೊತ್ತಾದ ತಕ್ಷಣ? ಆಕ್ಚುಲಿ ತುಂಬಾ ಲೇಟ್ ಗೊತ್ತಾಗಿದ್ದು. ತುಂಬಾ ಅಂದ್ರೆ ತುಂಬಾ ಲೇಟ್. ಎಲ್ಲ ಅರೇಂಜ್ಮೆಂಟ್ಸ್ ಆಲ್ಮೋಸ್ಟ್ ಆಗಿತ್ತು. ಅವಾಗ ನನ್ಗೆ ಆಕ್ಚುಲಿ ನನ್ನ ಮಮ್ಮಿ ನನ್ನ ಫ್ರೆಂಡ್ ಹತ್ರ ಹೇಳಿದ್ರು ಈ ತರ ಫಿಕ್ಸ್ ಆಗಿದೆ. ಅವಾಗ ನನಗೆ ಗೊತ್ತಾಗಿದೆ. ಓ, ಓಕೆ. ಇನ್ನೊಂದು ಚೆನ್ನಾಗಿದೆ ಏನಂದ್ರೆ, ನಾನು ಶೂಟಿಂಗ್ ಅಲ್ಲಿ ಇದ್ದೆ, ಇವ್ರು ಮನೆಗೆ ಬಂದಿದ್ರು. ಮನೆಗೆ ಬಂದು ಅಲ್ಲಿಂದ ಕಾಲ್ ಮಾಡಿದ್ರು. ಯೂಶ್ವಲಿ ಬ್ರೇಕ್ ಟೈಮಲ್ಲಿ ನನ್ನ ಮಮ್ಮಿಗೆ ಫೋನ್ ಮಾಡ್ತಿದ್ದೆ. ಫೋನ್ ಮಾಡಿದಾಗ ಈ ತರ ಬಂದಿದ್ದಾರೆ ಸುರೇಶ್ ಮನೆಗೆ, ಏನಂತೆ ಮದ್ವೆ ಅಂದ್ರು. ಹೌದಾ, ಯಾವಾಗ, ಏನು ಅದು ಮಾತಾಡ್ತಾರೆ. ಆಮೇಲೆ ಫೋನ್ ಮಾಡಿದ್ರೆ ಹೇಗಿದ್ದೀರಾ, ಏನು, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಆಯ್ತು. ಆಮೇಲೆ ಮದ್ವೆ ಫಿಕ್ಸ್ ಆಗಿದೆ ಅಂತ ಕಂಗ್ರಾಟ್ ಅಂತ ನಾನು ಹೇಳಿದೆ. ಸೊ ಹುಡುಗಿ ಹುಡುಗ ಯು ಡೋಂಟ್ ನೋ ಎನಿಥಿಂಗ್? ನಥಿಂಗ್. ಆಮೇಲೆ ಹೇಳಿದ್ರು
ಯಾಕೆ ಆಗ್ಬಾರ್ದಾ? ಅಯ್ಯೋ ನನ್ನ ಹತ್ರ ಏನ್ ಕೇಳ್ತಿದ್ದೀರಾ ಅಂದೆ. ಆಮೇಲೆ ಓಕೆ ಶಾರ್ಟ್ ರೆಡಿ ಅಂತ ಹೇಳಿದ್ರೆ ನಾನು ಹೇಳಿದೆ ಆಯ್ತು ಮದ್ವೆ ಖಂಡಿತ ಬರ್ತೀನಿ, ಮಿಸ್ ಮಾಡಲ್ಲ ಅಂತ ಹೇಳಿದೆ. ಅದು ಆಮೇಲೆ ರೇಗಿಸ್ತಾ ಇದ್ರು ನನಗೆ, ಏನ್ ಮಿಸ್ ಮಾಡಕ್ಕಾಗುತ್ತೆ ನಿಮ್ಗೆ? ಬಟ್ ಫೈನಲಿ ಎಲ್ಲ ಅಪ್ಪ ಅಮ್ಮಗೆಲ್ಲ ಗೊತ್ತಿತ್ತು, ನನ್ನ ಒಬ್ಳಿಗೆ ಬಿಟ್ಟು ಅಂತ ಗೊತ್ತಿರ್ಲಿಲ್ಲ. ಓಕೆ, ಬಟ್ ಹೌ ಡಿಡ್ ಯು ಫೀಲ್ ಫೈನಲಿ ಗೊತ್ತಾದಾಗ? ವೆರಿ ಹ್ಯಾಪಿ. ಸೊ ಗೊತ್ತಿರೋರ್ನೇ ವೆರಿ ಹ್ಯಾಪಿ ಏನಿಲ್ಲ, ಸ್ವಲ್ಪ ಬೇಡ ಹಂಗೆ ಮದ್ವೆ ಸೊ ಮನೆಯವ್ರು ಸ್ವಲ್ಪ ಫೋರ್ಸ್ ಇತ್ತು. ಸೊ ಹಂಗೆ ಹೇಳಿದ್ರೆ ಒಂದು ಒಪ್ಕೊಳ್ಳೋದಿಲ್ಲ. ಸೊ ಒಂದ್ಸಲ ಹೇಳಿದ್ರೆ ಆಮೇಲೆ ಇಲ್ಲ ಅಂತ ಹೇಳೋದಿಲ್ಲ. ನಾನು ಹೇಳಿದ್ರೆ ಸಾಕು ಅವಳು ಒಪ್ಕೋತಾಳೆ ಅನ್ನೋ ಕಾನ್ಫಿಡೆನ್ಸ್ ಇಂದ ಅವರು ಸ್ವಲ್ಪ ಜಾಸ್ತಿ ಮುಂದುವರೆದಿದ್ರು. ನಾನೇ ಪೋಸ್ಟ್ ಮಾಡಿ ಇಲ್ಲ ಹೇಳಿ ಬೇಗ ಹೇಳಿ ಮತ್ತೆ ಆಗೋದು ಬೇಡ ಅಂತ ಪ್ರಿಪೇರ್ ಆಗ್ಬೇಕಲ್ಲ. ಹುಡುಗಿ ಇರೋವಾಗ ಅಲ್ಲ, ಈ ಹಳೆ ಕಾಲದಲ್ಲೆಲ್ಲ ಆದ್ರೆ ಓಕೆ ಅಪ್ಪ ಅಮ್ಮ ತೋರಿಸ್ತಾರೆ ಬಟ್ ಈಗ ಹಂಗಲ್ಲ. ಅವ್ರಿಗೆ ಏನೇ ಒಪ್ಕೋತೀವಿ ಅಂದ್ರೂ ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗ್ಬೇಕಲ್ಲ. ಅದಕ್ಕೋಸ್ಕರ ಹೇಳಿದ್ರೆ ಒಂದು ಫೋರ್ಸ್ ಮಾಡಿ ಬೇಗ ಹೇಳಿಸ್ತು. ಸೊ ಜೋಡಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಫೈನ್, ಈಗ ತೆಂಗಿನ ಹಾಲು ಮತ್ತೆ ಬಾಳೆಹಣ್ಣು ಮ್ಯಾಶ್ ಮಾಡ್ಕೊಂಡಿದ್ದೀರಾ, ಇದಕ್ಕೆ ಬೆಲ್ಲ ಹಾಕೊಳ್ಳಿ. ಅಡಿಗೆಗಿಂತ ಮಾತು ಜಾಸ್ತಿ ಆಗ್ತಾ ಇದೆ. ಆಕ್ಚುಲಿ ತಿಳ್ಕೊಳ್ಳೋಂತ ಕುತೂಹಲ ಎಲ್ರಿಗೂ ಇರುತ್ತೆ, ಬಿಕಾಸ್ ನನಗೂ ಇತ್ತದು ಬಹುಶಃ ಲವ್ ಮ್ಯಾರೇಜ್ ಇರಬಹುದೇನೋ ಅಂತ. ಬಟ್ ಇಟ್ಸ್ ಗುಡ್. ಆಮೇಲೆ ಒಂದೇ ಪ್ರೊಫೆಷನ್. ಬೆಲ್ಲ ಎಷ್ಟು ಬೇಕಾದ್ರೂ ಹಾಕೋಬೋದಾ? ನಮ್ ಟೇಸ್ಟ್ ಪ್ರಕಾರ. ಕಡಿಮೆ ತಿನ್ನೋರು ಇರ್ತಾರೆ, ಜಾಸ್ತಿ. ನೀವು ಜಾಸ್ತಿ ತಿಂತೀರಾ ಕಡಿಮೆ? ಪರವಾಗಿಲ್ಲ, ಓಕೆ. ನಿಮ್ಗೆ ಹೇಗೆ ಅನ್ಸುತ್ತೋ ಮಾಡ್ಕೊಡಿ, ನಿಮ್ ಕೈ ರುಚಿ ನೋಡ್ಬೇಕು. ಆಕ್ಚುಲಿ ನಾವೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ, ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ. ನನ್ಗೆ ಸ್ವೀಟ್ ಇಷ್ಟ, ಬಟ್ ಅದು ಕಡಿಮೆ ಇರ್ಬೇಕು, ತುಂಬಾ ಜಾಸ್ತಿ. ಮತ್ತೆ ನೀವು ಬಾಳೆಹಣ್ಣು ಕಟ್ ಮಾಡ್ಕೋತಾ ಇದ್ದೀರಾ? ಯಾಕಂದ್ರೆ ಏನೇ ಸರ್ವ್ ಮಾಡಿದ್ರು ಒಂದ್ ಸ್ವಲ್ಪ ಡೆಕೋರೇಷನ್ ಇದ್ರೆ ಚೆನ್ನಾಗಿರುತ್ತೆ, ಪ್ರೆಸೆಂಟೇಷನ್ಗೋಸ್ಕರ. ಓಕೆ, ನಿಮ್ಗೊಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ತಿನ್ಬೇಕು ಅಂತ ಅನ್ಸ್ಲಿ ಅಂತ. ಓಕೆ, ಸ್ವಲ್ಪ ಏಲಕ್ಕಿ ಪಿಡು ಅಂತ ಸ್ವಲ್ಪ ಸಾಕು. ಇದು ರೆಡಿ, ಇಟ್ಸ್ ಡನ್. ಸೊ ನೀವು ಪೂರಿ ಕೂಡ ತೆಗ್ದಿಟ್ಟಿದ್ದೀರಾ, ಏನ್ ಮಾಡ್ತೀರಾ ಈಗ? ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಜಸ್ಟ್ ಸರ್ವ್ ಮಾಡಕ್ ಜಸ್ಟ್ ಮುಂಚೆ ಅದನ್ನ ಹಾಕ್ಬೇಕು ಪೂರಿ. ಅದನ್ನ ಸರ್ವ್ ಮಾಡ್ತೀವಿ ಅಂದಾಗ ಹಾಕ್ಬೇಕು, ಇಲ್ಲಾಂದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ಏನೂ ಟೇಸ್ಟ್ ಸಿಗೋದು. ಸೊ ಚೆನ್ನಾಗಿರಲ್ಲ. ಏನ್ ಮಾಡ್ಬೋದು ಅಂದ್ರೆ ಇದನ್ನ ಫಸ್ಟೇ ಮಾಡ್ಕೊಂಡು ಬೇಕಾದ್ರೆ ಕೋಲ್ಡ್ ಬೇಕಾದ್ರೆ ರೆಫ್ರಿಜರೇಟ್ ಮಾಡ್ಕೋಬಹುದು. ಅದು ಥಂಡಿರುತ್ತೆ, ಅದ್ರ ಜೊತೆ ಹಾಕ್ಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಸಮ್ಮರಲ್ಲೆಲ್ಲ ನಾವು ಐಸ್ ಕ್ರೀಮ್ ತಿಂತೀವಿ, ಸೊ ಈ ತರ ಮಜ್ಜಿಗೆ ಎಳ್ನೀರೆಲ್ಲ ತಗೋತೀವಿ. ಸೊ ದಿಸ್ ಇಸ್ ಆಲ್ಸೋ ಅಗೇನ್ ವೆರಿ ಕೂಲಿಂಗ್. ವಾವ್, ಓಕೆ, ರೆಡಿ ಟು ಈಟ್. ಸೊ ಇಷ್ಟು ಕ್ಯೂಟ್ ಕಪಲ್ ಮಾಡ್ಕೊಡುವಾಗ ಯಾರು ತಿನ್ನಲ್ಲ ಅಂತಾರೆ. ವಾವ್, ಸೂಪರ್. ಆಕ್ಚುಲಿ ಎಷ್ಟು ಕಡಲೆಪುರಿ ಮೇಲೆ ಇದಾಗಿದೆ ಅಂದ್ರೆ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗ್ತಿಲ್ಲ. ತಿನ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ತಗೋಬೇಕು, ಇಲ್ಲಾಂದ್ರೆ ಟೇಸ್ಟ್ ಸಿಗೋದು. ಸೂಪರ್. ಓಕೆ, ನಿಮ್ಗೋಸ್ಕರ ಕುರ್ಲು ಕುಲಾ. ಥ್ಯಾಂಕ್ ಯು ಸೋ ಮಚ್. ಕುರ್ಲು ಇಸ್ ಪೂರಿ ಅಂಡ್ ಕುಲಾ ಇಸ್ ಮಿಕ್ಸ್ ಗ್ರೇವಿ. ಓಕೆ, ಕುರ್ಲು ಕುಲಾ ಏನಾದ್ರು ಇದು ಹಬ್ಬದ ಟೈಮಲ್ಲಿ ಮಾಡುವಂತ ಸ್ವೀಟ್ ಇದು? ಹಬ್ಬದ ಟೈಮಲ್ಲಿ ಮಾಡೋದಿಲ್ಲ, ಹೀಗೆ ಸುಮ್ಮನೆ ತಿನ್ಬೇಕು ಅನ್ಸ್ದಾಗ ಮಾಡ್ಕೊಳ್ಳೋದು. ಒಂಥರ ಚೆನ್ನಾಗಿದೆ, ಒಂಥರ ಮೈಲ್ಡ್ ಆಗಿದೆ. ಕುರ್ಲು ಕುಲಾ ಮಾಡುವ ವಿಧಾನ: ಒಂದು ಬೌಲ್ಗೆ ತೆಂಗಿನಕಾಯಿ ಹಾಲು ಮತ್ತು ಬಾಳೆಹಣ್ಣುಗಳನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಬೆಲ್ಲ ಮತ್ತು ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕಿ ಕಲಿಸಿ. ಕೊನೆಗೆ ಆ ಮಿಶ್ರಣಕ್ಕೆ ಕಡಲೆಪುರಿ ಹಾಕಿದರೆ ಈಗ ಮಂಗಳೂರು ಸ್ಪೆಷಲ್ ಕುರ್ಲು ಕುಲಾ ಸವಿಯಲು ಸಿದ್ಧವಾಗಿದೆ. ಸ್ವೀಟ್ ಇಂದ ಶುರು ಮಾಡಿದೀವಿ. ಸೊ ನೆಕ್ಸ್ಟ್ ರೆಸಿಪಿ ಇದೆ, ಖುಷಿಲಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ತೊಂಡೆಕಾಯಿ ಗೋಡಂಬಿ ಪಲ್ಯ. ಸೊ ತೊಂಡೆಕಾಯಿ ಹಾಕಿ ಗೋಡಂಬಿ ಹಾಕಿದ್ರೆ ಮುಗ್ದೋಯ್ತು? ಇಲ್ಲ, ತೊಂಡೆಕಾಯಿ ಪಲ್ಯ ನೆಕ್ಸ್ಟ್ ರೆಸಿಪಿ. ಸೊ ಇದು ಆಕ್ಚುಲಿ ಹೇಗೆ ಕಲ್ತಿದ್ದು, ಯಾರಿಂದ ಕಲ್ತಿದ್ದು? ಗೋಡಂಬಿ ಮತ್ತೆ ತೊಂಡೆಕಾಯಿ ಪಲ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಸಾಮಾನ್ಯವಾಗಿ ಎಲ್ಲ ಫಂಕ್ಷನ್ ಅಲ್ಲೂ ಅದು ಇರುತ್ತೆ, ಒಂದು ಸೈಡ್ ಡಿಶ್ ಅದು.
ಏನಂದ್ರೆ ನಮ್ಮಲ್ಲಿ ಗೇರು ಬೀಜ ತುಂಬಾ ಬೆಳೀತಾ ಇರೋದ್ರಿಂದ ಹಂಗೆ ಟೆಂಡರ್ ಏನು ಕ್ಯಾಶು ಇದು ಸಿಗುತ್ತಲ್ಲ ಅದನ್ನ ಹಾಕಿ ಜಾಸ್ತಿ ಮಾಡ್ತೀವಿ. ಅನ್ಸೀಸನ್ ಅಲ್ಲಿ ಡ್ರೈ ಕ್ಯಾಶು ಏನ್ ಸಿಗುತ್ತೆ ಅದ್ರಲ್ಲಿ ಮಾಡ್ತೀವಿ. ಟೆಂಡರ್ ಏನಿದೆ ಅದ್ರಲ್ಲಿ ಮಾಡಿದ್ರೆ ಅದು ಇನ್ನೂ ತುಂಬಾ ಟೇಸ್ಟಿ ಜಾಸ್ತಿ. ಬಟ್ ಬಹುಶಃ ನಮ್ಗೆ ಈ ಕಡೆ ಎಲ್ಲ ಸಿಗಲ್ಲ, ಬಟ್ ಅಲ್ಲಿ ಜಾಸ್ತಿ ಅಲ್ಲಿ ಅದನ್ನ ಹಾಕೊಂಡು ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ಕೆಲವರು ಕ್ಯಾಶು ಬದಲು ಚೆನ್ನಾನು ಯೂಸ್ ಮಾಡ್ತಾರೆ, ಬಟ್ ಅದಷ್ಟು ಇದು ಬರಲ್ಲ. ತೊಂಡೆಕಾಯಿಗೆ ಕ್ಯಾಶುನೇ ಒಳ್ಳೆ ಕಾಂಬಿನೇಷನ್ ಟೇಸ್ಟ್ ಇದೆ. ಸೊ ಇದು ಯಾರಿಗೆ ಇಷ್ಟ? ನಿಮ್ಗೆ ಇಷ್ಟನಾ ಹಸ್ಬೆಂಡ್ ಇಷ್ಟನಾ? ಇಬ್ರಿಗೂ ಇಷ್ಟ. ನಾಟ್ ಬ್ಯಾಡ್, ಸೂಪರ್, ಇಬ್ಬರಿಗೂ ಇಷ್ಟ. ಶುರು ಮಾಡೋಣ ಹಾಗಾದ್ರೆ. ಸೊ ಗೋಡಂಬಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ತೊಂಡೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಖಾರದ ಪುಡಿ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಗೋಡಂಬಿ, ತೆಂಗಿನ ತುರಿ, ಉಪ್ಪು. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಶುರು ಮಾಡೋಣ. ಇಬ್ಬರಿಗೂ ಇಷ್ಟ ಅಂತ ಹೇಳ್ತಾ ಇದ್ದೀರಾ. ಸೊ ಫಸ್ಟ್ ಪ್ರಾಸೆಸ್, ಈಗ ಫಸ್ಟ್ ನಾವು ತೊಂಡೆಕಾಯಿ ಮತ್ತೆ ಕ್ಯಾಶ್ಯೂನ ಬೇಯಲಿಕ್ಕೆ ಇಟ್ಬಿಡೋಣ. ಪ್ಯಾನ್ ಕೊಡ್ಲಾ? ನೀರು ಕೊಡ್ತೀನಿ. ಸ್ವಲ್ಪ ಬೇಕು. ತರಕಾರಿ ಬೇಯೋಕೆ ಅವರೇಜ್. ಅಂಡ್ ತೊಂಡೆಕಾಯಿನೂ ಅಷ್ಟೇ, ಎಷ್ಟು ಎಳೆದಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳೆದಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅಂಡ್ ಇನ್ನೊಂದಂದ್ರೆ ತೊಂಡೆಕಾಯಿನ ಕಟ್ ಮಾಡೋ ಸ್ಟೈಲ್ ಉದ್ದುದ್ದಕ್ಕೆ ಸ್ಲಿಪ್ ಮಾಡ್ಬೇಕು. 4 ಸ್ಲಿಪ್ ಚಿಕ್ಕದಾಗಿ ಮಾಡಬಾರ್ದು, ಯಾಕಂದ್ರೆ ಆ ಕ್ಯಾಶ್ಯೂದು ಹಂಗೆ ಇರುತ್ತಲ್ಲ, ಸೊ ಎರಡು ಜೊತೆಗೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ. ಕೂಡ 2 ಟೈಪ್ ಮಾಡ್ತೀವಿ. ಒಂದು ಸುಕ್ಕ ಟೈಪ್ ಮಾಡ್ತೀವಿ, ಒಂದು ಮಾಮೂಲಿ. ಸುಕ್ಕ ಅಂದ್ರೆ ಕಂಪ್ಲೀಟ್ ಡ್ರೈ. ಡ್ರೈ ಅಂದ್ರೆ ಅದಕ್ಕೆ ಎಲ್ಲ ಗ್ರೈಂಡ್ ಮಾಡಿ ಕಾಯಿ ತುರಿ ಎಲ್ಲ ಇದೆಲ್ಲ ಹಂಗೆ ಡೈರೆಕ್ಟ್ ಹಾಕ್ತಿವಲ್ಲ, ಅದೆಲ್ಲ ಗ್ರೈಂಡ್ ಮಾಡಿ ಈಗ ತೊಂಡೆಕಾಯಿ ಹಾಕೊಂಡೆ, ಈಗ ಗೇರ್ ಬೀಜ ಹಾಕಿ ಮಾಡ್ಲಾ? ಈಗ ಆಕ್ಚುಲಿ ನಾವು ತಗೊಂಡಿರೋದು ಬಲ್ತಿರೋ ಗೋಡಂಬಿ. ಎಳೆ ಗೋಡಂಬಿ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಅದನ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕಿಡ್ಬೇಕು ನಾವು. ಒಂದು 15 ಮಿನಿಟ್ಸ್ ಅದ್ರಲ್ಲಿ ಬಿಸಿನೀರಲ್ಲಿ ಹಾಕಿ, ಆಮೇಲೆ ಅದ್ರಲ್ಲಿ ಒಂದು ಚೂರು ಕಪ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದು ಆಮೇಲೆ ಯೂಸ್ ಮಾಡ್ಬೇಕು, ಆಮೇಲೆ ತಗೋಬೇಕು. ಓಕೆ. ಸೊ ಅಷ್ಟೊತ್ತಿಗೆ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಒಗ್ಗರಣೆ ಮಾಡೋಣ, ಸ್ವಲ್ಪ ಮಾತಾಡೋಣ ಅಲ್ವಾ? ಸೊ ಇಬ್ಬರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಆಸಕ್ತಿ ನನಗೆ. ಗೊತ್ತಾದಾಗ ಫಸ್ಟ್ ಸುರೇಶ್ ಇವ್ರನ್ನ ನಾನು ಮದ್ವೆ ಆಗ್ತಿರೋದು ಅಂತ ಗೊತ್ತಾದಾಗ, ಸೊ ಆಮೇಲೆ ಇದೆಲ್ಲ ಇತ್ತ, ಅವ್ರು ನಿಮ್ಮ ಮನೆಗೆ ಬರೋದು ಆ ಥರ ಎಲ್ಲ ಶಾಸ್ತ್ರಗಳಿರುತ್ತೆ. ಸೊ ನೀವು ತಗೊಂಡೋಗಿ ಕಾಫಿ ಕೊಡೋದು ಅದೆಲ್ಲ ಹೇಗಿತ್ತು ಆಕ್ಚುಲಿ? ಅದೆಲ್ಲ ಆಯ್ತಾ? ಒಬ್ರನ್ನೊಬ್ರು ಆಮೇಲೆ ನೋಡಿದ್ದು ಮದ್ವೆ ಮಂಟಪದಲ್ಲೇ. ಸೊ ಮದ್ವೆ ಫಿಕ್ಸ್ ಆದ್ಮೇಲೆ ಮೀಟೇ ಮಾಡಿಲ್ಲ ಇಬ್ರು ಕೂಡ? ಮಾತಾಡಿಲ್ಲ. ಅಯ್ಯೋ, ಯಾಕೆ ಹಾಗೆ? ಒಂಥರ ಡಿಫ್ರೆಂಟ್ ಆಗಿದೆ. ಈಗ ಮಾಮೂಲಾಗಿ ಏನಾಗುತ್ತೆ, ಸಿನಿಮಾದವರು ಅಥವಾ ತುಂಬಾ ಫಾಸ್ಟ್ ಇರ್ತಾರೆ, ಎಲ್ಲ ಹೊರಗೆಲ್ಲ ಹೋಗ್ತಾರೆ, ಸುತ್ತಾಡ್ತಾರೆ, ಮದುವೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂಥರ ಏನಾದ್ರೂ ತಿಳ್ಕೋಬೇಕು ಅಥವಾ ಏನೋ ಕಮ್ಯುನಿಕೇಟ್ ಮಾಡ್ಬೇಕು ಅಂದ್ರೆ ಫೋನ್ ಮಾಡ್ತಿದ್ದೆ, ಅಮ್ಮ ರಿಸೀವ್ ಮಾಡ್ತಾ ಇದ್ರು. ಆಮೇಲೆ ಕೊಡಿ ಅಂತ ಹೆಂಗ್ ನಾನು ಕೇಳೋದು, ನಾನು ಕೇಳ್ತಾ ಇರ್ಲಿಲ್ಲ, ಅವ್ರು ಕೊಡ್ತಾ ಇರ್ಲಿಲ್ಲ. ಸೊ ಏನು ಬೇಕು ಎಲ್ಲ ಅವ್ರ ಹತ್ರನೇ ನಾನು ಎಲ್ಲ ಕಮ್ಯುನಿಕೇಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೆ, ಏನ್ ಮಾಡ್ಬೇಕು, ಏನೇನು ಅರೇಂಜ್ಮೆಂಟ್ಸ್ ಇರ್ತಾ ಇದ್ರ ಬಗ್ಗೆ ಎಲ್ಲ. ಸೊ ನಾವು ಮಾತಾಡ್ತಾ ಇದ್ವಿ. ಅವಳನ್ನ ಮಾತಾಡಿಸಿದ್ದು ಮದುವೆ ದಿನನೇ ಮಾತಾಡಿಸಿದ್ದು ಮದುವೆ. ಭವ್ಯ ಅಲ್ಲಿ ಇಷ್ಟ ಆಗುವಂತ ಒಂದು ಗುಣ ಯಾವ್ದು? ಅಲ್ಲ, ಅವಳು ಅದೇ ತುಂಬಾ ಸೈಲೆಂಟ್, ಸ್ವಲ್ಪ ಜಾಸ್ತಿ ಅಲ್ಲ, ಎಷ್ಟು ಹುಷಾರು ಅಂದ್ರೆ ಗಂಡಸರು ಹೆಂಡತಿರ್ ಜಗಳ ಮಾಡಿದಾಗ ಹೆಂಡತಿರ ಜಾಸ್ತಿ ಮಾತಾಡ್ತಾರೆ ಯಾವಾಗ್ಲೂ ಬ್ಲಾ 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 ಅಂತ. ಬಟ್ ನಿಮ್ ಕೇಸಲ್ಲಿ ಏನಂತ ಗೊತ್ತಿಲ್ಲ. ಇಲ್ಲ, ಆದ್ರೆ ಏನು ಅಂದ್ರೆ ಕೆಲವು ಸಲ ಮಾತಾಡದೇ ಇದ್ದಾಗ್ಲೂ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಅನ್ಕೊಂಡು ಏನೋ ಸ್ವಲ್ಪ ಏನಾದ್ರು ಬೇಜಾರಾಯ್ತು ಅಂದ್ರೆ ತೀರಾ ಸೈಲೆಂಟ್ ಆಗ್ತಾರೆ, ಏನು ಮಾತಾಡಲ್ಲ. ಯಾಕೆಂದ್ರೆ ಏನಿಲ್ಲ ಅಂತ. ಆಮೇಲೆ ಕೇಳಿ 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 ಮತ್ತೆ ಹಂಗಾದ್ರೂ ಮಾತಾಡ್ಸೋಕೆ ಟ್ರೈ ಮಾಡಿ ಮಾಡಿ ಮಾತಾಡಿಸ್ಬೇಕು. ಕೋಪ ಎಲ್ಲ ಮಾಡ್ಕೊಂಡು ಮುಖ ಸಿಂಡ್ರಿಸ್ಕೊಳ್ಳೋ ಅದೆಲ್ಲ ಮಾಡಲ್ಲ, ಸೈಲೆಂಟ್ ಆಗ್ಬಿಡ್ತಾಳೆ. ಸೈಲೆಂಟ್ ಆಗ್ಬಿಡ್ತಾಳೆ, ಏನು ಫಸ್ಟ್ ಅಳು ಬಂದ್ಬಿಡುತ್ತೆ. ಅಯ್ಯೋ, ಅದು ಇಷ್ಟ ಆಗ್ದಿರೋ ಗುಣ. ನೀವು ಕೇಳಿ ಇಷ್ಟ ಆಗ್ದಿರೋಂತ ಒಂದು ಗುಣ. ಓಕೆ. ಸೊ ಭವ್ಯ ಅವರೇ, ನೀವ್ ಹೇಳಿ, ಹಸ್ಬೆಂಡ್ ಹೇಳಿದ್ರು ನಿಮ್ಮಲ್ಲಿ ಇಷ್ಟ ಆಗುವಂತ ಗುಣ, ಬಟ್ ನಿಮಗೆ ಇಷ್ಟ ಆಗುವಂತ ಗುಣ ಏನು? ತುಂಬಾ ಅಡ್ಜಸ್ಟ್ ಆಗ್ತಾರೆ. ಎಲ್ಲರ ಜೊತೆ ಸಿಂಪ್ಲಿಸಿಟಿ ಇಷ್ಟ ಆಗುತ್ತೆ, ಅಡ್ಜಸ್ಟ್ ಆಗ್ತಾರೆ. ತೀರಾ ಹಂಗೆ ಬೇಕು ಹೀಗೆ ಬೇಕು ಅಂತ ಏನಿಲ್ಲ. ಹೇಗಂದ್ರೆ ಹೇಗೆ ನನ್ ತರನೇ, ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಜೀವನದಲ್ಲಿ. ನನ್ ತರನೇ ಇಬ್ರದ್ದು ಒಂದೇ ನೇಚರ್, ತುಂಬಾ ಸರಳವಾಗಿ ಹೋಗುತ್ತಾ ಹಾಗೆ ಹೋಗುತ್ತೆ. ಸೊ ಇದು ಬೇಯೋದಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ? ಅಷ್ಟರಲ್ಲಿ ಒಂದು ಒಳ್ಳೆ ಟಿಪ್ಪನ್ನ ಕೊಡ್ತೀನಿ.
ಸುಟ್ಟ ಗಾಯಗಳಾಗಿದ್ರೆ ಒಂದು ಪೀಸ್ ಆಲೂಗಡ್ಡೆಯನ್ನ ತಗೊಂಡು ಅದಕ್ಕೆ ಲೇಪಿಸುತ್ತಾ ಬಂದ್ರೆ ಸುಟ್ಟ ಗಾಯಗಳು ಆದಷ್ಟು ಬೇಗ ಆರುತ್ತೆ. ಸೊ ಈ ಒಂದು ಟಿಪ್ ಹೇಳದ್ಮೇಲೆ ಇದನ್ನ ಕೂಡ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಭವ್ಯ ಈ ಕಡೆ ಇನ್ನೂ ಬೇಯ್ತಾ ಇದೆ, ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ? ಸೊ ನೆಕ್ಸ್ಟ್ ಅಷ್ಟೊತ್ತಿಗೆ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಮೊದಲಿಗೆ ಎಣ್ಣೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸಾಕ? ಎಣ್ಣೆ ಬಿಸಿ ಆಯ್ತು. ಫಸ್ಟ್ ಸಾಸಿವೆ ಹಾಕೊಂಡ್ಬಿಟ್ಟು ಈಗ ಬೆಳ್ಳುಳ್ಳಿ ಹಾಕೋಣ. ಕೆಲವರಿಗೆ ಈ ಬೆಳ್ಳುಳ್ಳಿ ಹೀಗೆ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ, ಅಂಥವ್ರು ಅದನ್ನ ಸಣ್ಣಗೆ ಹೆಚ್ಕೋಬಹುದು. ಹಸಿಮೆಣಸಿನ್ಕಾಯಿ ಹಾಕಿ. ಸೊ ಭವ್ಯ ಅವ್ರು ತುಂಬಾ ವರ್ಷದಿಂದ ಅಡ್ಗೆ ಮಾಡ್ತಾರ ಅಥವಾ ಮದ್ವೆ ಆದ್ಮೇಲೆ ಕಲ್ತಿದ್ದ? ಆಮೇಲೆ ಕಲ್ತಿದ್ದು. ಸೊ ಕರಿಬೇವಿನ ಸೊಪ್ಪು ಮತ್ತೆ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಸೊ ಈ ಪರ್ಟಿಕ್ಯುಲರ್ ರೆಸಿಪಿ ನಿಮ್ಮ ಊರಲ್ಲಿ ಮಾಡ್ತಾರೆ, ಸೊ ಮನೆಗಳಲ್ಲೂ ಮಾಡ್ತಾರೆ. ಮನೆಗಳಲ್ಲೂ ಮಾಡ್ತಾರೆ. ನೀವು ಅಮ್ಮನಿಂದ ಕಲ್ತಿದ್ದು. ಸೊ ಟೊಮೆಟೊ ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಜಾಸ್ತಿ ಏನು ಜಾಸ್ತಿ ಇದೆ, ಒಂದು ಸ್ವಲ್ಪ ಹುಳಿ ಬಂದ್ಬಿಡುತ್ತೆ. ಖಾರದ ಪುಡಿ ನಿಮಗೆ ಖಾರ ಜಾಸ್ತಿ ಇಷ್ಟ, ಸೊ 2 ಟೀ ಸ್ಪೂನ್. ಇದು ಬೆಂದಿರುತ್ತೆ ಅನ್ಸುತ್ತಲ್ಲ? ಸೊ ಇದು ಬೆಂದಿದೆ ಅನ್ಸುತ್ತಲ್ವಾ? ಸಾಕಾ? ಆಫ್ ಮಾಡ್ಲಾ? ಸೊ ಇಷ್ಟು ಬೆಂದ್ರೆ ಸಾಕು. ಈಗ ಅದನ್ನ ಇದಕ್ಕೆ ಹಾಕೊಳ್ಳೋಣ. ತೆಂಗಿನ ತುರಿ ಹಾಕೋಣ. ಕಾಯಿನೂ ಅಷ್ಟೇ, ಎಷ್ಟು ಬೇಕು ಅಷ್ಟು. ಸೊ ಇದು ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತಾ? ನಾವು ಚಪಾತಿ ನಾರ್ಮಲಿ ಮಾಡೋದು ತುಂಬಾ ಕಡಿಮೆ. ಈಗೀಗ ಶುರುವಾಗಿದೆ ಚಪಾತಿ ಮುದ್ದೆ ಇದೆಲ್ಲ. ಇಲ್ಲ ಅಂದ್ರೆ ನಮ್ದು ಏನೇ ಇದ್ರು ಬಾಯ್ಲ್ಡ್ ರೈಸ್, ನಾವು ಗಂಜಿ ಅಥವಾ ಬಾಯ್ಲ್ಡ್ ರೈಸ್ ಅನ್ನ ಮಾಡ್ತೀವಿ. ಬಾಯ್ಲ್ಡ್ ರೈಸ್ ಗಂಜಿಗೆ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಇದಕ್ಕೂ ಕಾಯಿ ಯೂಸ್ ಮಾಡ್ತೀವಲ್ಲ, ಹೇಳಿದ ತೆಂಗಿನ ಎಣ್ಣೆ. ಸೊ ಕಾಯಿ ತುರಿ ಇರ್ಲೇಬೇಕು, ತೆಂಗಿನಕಾಯಿ, ಹಾಲು ಬೇರೆ ಯೂಸ್ ಮಾಡ್ತೀರಾ? ಕೆಲವು ಇದಕ್ಕೆ. ಸೊ ವೆಜ್ ಟು ನಾನ್ ವೆಜ್ ಕಾಯಿ ಬಳಸಿ ಮಾಡುವಂಥದ್ದು ಜಾಸ್ತಿ. ಈಗ ಇದು ರೆಡಿ ಆಯ್ತು. ಸೊ ಇಟ್ಸ್ ಡನ್, ಆಗಿದೆ. ಸೊ ಬೌಲಿಗೆ ಹಾಕೊಟ್ಬಿಟ್ರೆ ಬೇಗ ತಿನ್ಬಿಡ್ತೀನಿ ನಾನು. ಸೊ ಫಸ್ಟ್ ಭವ್ಯ ಅವರು ನಿಮಗೆ ಮಾಡ್ಕೊಟ್ಟಂತ ರೆಸಿಪಿ ಯಾವುದು ಸುರೇಶ್ ಅವರೇ? ಫಸ್ಟ್ ನೆನ್ಪಿದ್ಯಾ? ನೆನ್ಪಿಲ್ಲ. ಓಕೆ, ನನಗೆ ನೆನ್ಪಿಲ್ಲ. ವೆರಿ ಸ್ವೀಟ್. ರೆಡಿ ಆಗಿದೆ ಈಗ. ಈಗ ತೊಂಡೆಕಾಯಿ ಗೋಡಂಬಿ ಪಲ್ಯ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಗೊತ್ತು ತುಂಬಾ ಟೇಸ್ಟಿ ಆಗಿರುತ್ತೆ, ಯಾಕಂದ್ರೆ ಕ್ಯಾಶ್ಯೂಸ್ ಹಾಕಿದ್ದೀರಾ, ಕಾಯಿ ತುರಿ ಹಾಕಿದ್ದೀರಾ, ಸಕ್ಕರಾಗಿರುತ್ತೆ. ಅಂಡ್ ಆಲ್ಸೋ ಖಾರ ನಿಮ್ಗೂ ಇಷ್ಟ, ನನಗೂ ತುಂಬಾ ಇಷ್ಟ. ಸೊ ಲೆಟ್ ಮಿ ಟೇಸ್ಟ್. ಸೊ ನೀವು ಹೇಳ್ದಾಗೆ ಉದ್ದುದ್ದ ಹಚ್ಚಿಟ್ಕೊಂಡ್ರೆ ಅದೇ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳಿದ್ರಿ. ಕಾಯಿ ತುರಿ, ಗೋಡಂಬಿ, ತೊಂಡೆಕಾಯಿ ಕಚ್ತಾ ಇದ್ರೆ ಕ್ರಂಚಿ ಕ್ರಂಚಿ ಎಳೆ ತೊಂಡೆಕಾಯಿ, ಖಾರವಾಗಿ ಗೋಡಂಬಿ ತೊಂಡೆಕಾಯಿ ಪಲ್ಯ. ಸೂಪರ್. ಥ್ಯಾಂಕ್ ಯು. ತೊಂಡೆಕಾಯಿ ಗೋಡಂಬಿ ಪಲ್ಯ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಹೆಚ್ಚಿದ ತೊಂಡೆಕಾಯಿ, ಗೋಡಂಬಿ ಮತ್ತು ಉಪ್ಪನ್ನು ಹಾಕಿ ಬೇಯಿಸಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಟೊಮ್ಯಾಟೊ, ಅಚ್ಚಕಾರದ ಪುಡಿ, ಬೇಯಿಸಿಟ್ಟ ತೊಂಡೆಕಾಯಿ ಗೋಡಂಬಿ ಮಿಶ್ರಣ ಹಾಕಿ ಬಾಡಿಸಿ. ಈಗ ತೊಂಡೆಕಾಯಿ ಗೋಡಂಬಿ ಪಲ್ಯ ನೀವು ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಸೊ ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಮಾಡ್ತಿರೋಂಥ ರೆಸಿಪೀಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ವೆರಿ ಸಿಂಪಲ್ ಬಟ್ ವೆರಿ ಟೇಸ್ಟಿ. ಸೊ ಇದೇ ಖುಷಿಲಿ ಈಗ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಿದ್ದೀರಾ? ಇದು ಅವ್ರ ಸ್ಪೆಷಾಲಿಟಿ. ಅವ್ರ ಸ್ಪೆಷಾಲಿಟಿ ಏನು? ರೆಸಿಪಿ ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ಒಂಥರ ಬ್ಯಾಚುಲರ್ ಸ್ಪೆಷಲ್ ಅಂತ ಹೇಳ್ಬೋದಾ? ನೀವು ಬ್ಯಾಚುಲರ್ ಆಗಿದ್ದಾಗ? ಇಲ್ಲ ಇಲ್ಲ, ಬ್ಯಾಚುಲರ್ ಆಗಿದ್ದಾಗ ಮಾಡ್ತಾ ಇರಲಿಲ್ಲ. ಇದು ತುಂಬಾ ಮಾಡುವಾಗ ತುಂಬಾ ಇದನ್ನ ಕಾವಲಿನ ಒಡೆದು ಹಾಕಿರುವಂತ ಒಂದು ಐಟಮ್ ಅಂತ. ಯಾಕಂದ್ರೆ ಇದು ಸ್ಪೆಷಲ್ ಆಗಿ ಆ ಕಡೆ ದೋಸೆನೂ ಅಲ್ಲ, ಈ ಕಡೆ ರೊಟ್ಟಿನೂ ಅಲ್ಲ, ಆಮೇಲೆ ಮಣ್ಣಿನ ತವಾದಲ್ಲಿ ಇದನ್ನ ಮಾಡ್ತೀವಿ. ಒಂಚೂರು ಎಣ್ಣೆ ಹಾಕಲ್ಲ. ಇದು ಪಕ್ಕ ಮಂಗಳೂರಲ್ಲಿ ಬಿಟ್ರೆ ಬೇರೆಲ್ಲೂ ಇದನ್ನ ಮಾಡಲ್ಲ. ಅಂಡ್
ಬೇಗ ಹೊಟ್ಟೆ ತುಂಬುವಂತ ಒಂದು ಏನದು, ವಾಟ್ ಇಸ್ ಇಟ್ ಆಕ್ಚುಲಿ, ಏನಂತ ಕರಿತೀರಾ ನೀವು? ಓಡ್ ರೊಟ್ಟಿ ಅಂತ ಹೇಳ್ತೀವಿ. ಓಡ್ ರೊಟ್ಟಿ ಅಂದ್ರೆ ಓಡು ಮೀನ್ಸ್ ತುಳುವಲ್ಲಿ ಓಡು ಅಂದ್ರೆ ಮಣ್ಣಿನ ಇದು ಓಡು, ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ಮಾಡೋ ಪಾತ್ರೆಗೆ ಅದರಲ್ಲಿ ಮಾಡೋ ರೊಟ್ಟಿ ಅಂತ ಇದು. ಇನ್ನು ಕಪ್ಪ ರೊಟ್ಟಿ ಅಂತಾನು ಅದಕ್ಕೆ ಕರೀತಾರೆ, ಇನ್ನೊಂದು ಹೆಸರು ಇದೆ. ಸೊ ಅದನ್ನ ಟ್ರೈ ಮಾಡೋಣ ಅಂತ. ಓ ಎಸ್ ಶ್ಯೂರ್. ಸೊ ಮಣ್ಣಿನ ರೊಟ್ಟಿ ಏನಂತ ಕರಿತೀರಾ ಅದನ್ನ? ಓಡ್ ರೊಟ್ಟಿ ಅಥವಾ ಕಪ್ಪ ರೊಟ್ಟಿ. ಸೊ ಓಡ್ ರೊಟ್ಟಿ ಅಥವಾ ಕಪ್ಪ ಓಡ್ ರೊಟ್ಟಿ ಅಲ್ಲ, ಹೌದು ಓಡ್ ರೊಟ್ಟಿ. ನೆನಪು ಮಾಡ್ಕೋಬೇಕು ಅಂದ್ರೆ ಓಡ್ ರೊಟ್ಟಿ ಅಂಡ್ ಕಪ್ಪ ರೊಟ್ಟಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಹೇಳಿ. ವೈಟ್ ರೈಸ್, ನೆನೆಸಿಟ್ಟಿರೋ ಕುಸ್ಲಕ್ಕಿ, ಅನ್ನ, ಉಪ್ಪು. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಓಕೆ. ಸೊ ತುಂಬಾ ಇಂಪಾರ್ಟೆಂಟ್ಲಿ ನಮಗೆ ಬೇಕಾಗಿರುವಂತದ್ದು ಈ ತವಾ. ಸೊ ಇದು ಬರೀ ಮಂಗಳೂರಲ್ಲಿ ಮಾತ್ರ ಸಿಗೋದು. ಬೆಂಗಳೂರಲ್ಲಿ ಬೇಕು ಅಂದ್ರೆ ಮಂಗಳೂರು ಸ್ಟೋರ್ಸ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ. ಏನಂತ ಕೇಳ್ಬೇಕು ಇದಕ್ಕೆ ನಾವು? ಅದಕ್ಕೆ ಓಡ್ ರೊಟ್ಟಿ ಓಡು ಅಂತಾನೆ ಕೇಳ್ತೀವಿ. ಓಡ್ ರೊಟ್ಟಿ ಓಡು ಓಡ್ ರೊಟ್ಟಿ ಓಡು ಅಥವಾ ಆಕ್ಚುಲಿ ಓಡ್ ರೊಟ್ಟಿ ತಿನ್ಬಿಟ್ಟು ಓಡಿದ್ರೆ ಏನಾದ್ರು ತುಂಬಾ ಎನರ್ಜಿ ಬರುತ್ತೆ ಅಥವಾ? ಯಾಕಂದ್ರೆ ಇಲ್ಲಿ ಬೇರೆ ಅಕ್ಕಿ ಬಿಟ್ಟು ಬೇರೆ ಏನು ಇದಿರೋದಿಲ್ಲ. ಈಗ ನಾವು ಮಾಮೂಲಿ ದೋಸೆಗೆ ಆದ್ರೆ ಉದ್ದು ಹಾಕ್ತಿವಿ ಅಥವಾ ಇನ್ನು ಬೇರೆ ಇದ್ ಮಾಡ್ತೀವಲ್ಲ, ಇದ್ರಲ್ಲಿ ಏನಿಲ್ಲ, ಬರೇ ಅಕ್ಕಿಲಿ ಮಾಡೋದು. ಅಂದ್ರೆ ತುಂಬಾ ಅಕ್ಕಿಲಿ ಮಾಡೋ ಹಲವಾರು ಇದು ಇದೆ. ಈಗ ಕಡುಬು ಅಂತ ಮಾಡ್ತೀವಿ. ಕಡುಬು ಅಂದ್ರೆ ಈ ಸ್ವೀಟ್ ಕಡುಬು, ನಮ್ ಕಡೆ ಅಕ್ಕಿ ಕಡುಬು ಅಂತ ಮಾಡ್ತೀವಿ. ಅದ್ರಲ್ಲಿ ಬೇರೆ ಏನು ಇರೋದಿಲ್ಲ. ನೀರ್ ದೋಸೆನೂ ಅಷ್ಟೇ, ಅದಕ್ಕೆ ಅಕ್ಕಿ ಬಿಟ್ಟು ಬೇರೆ ಏನು ಹಾಕಲ್ಲ. ಅದೇ ತರ ಇದು ಒಂದು ಅಕ್ಕಿಲಿ ಮಾಡುವಂತ ಒಂದು ಇದು. ಅಂದ್ರೆ ಏನಂದ್ರೆ ಸ್ವಲ್ಪ ಹೊಟ್ಟೆಯಲ್ಲಿ ಗಟ್ಟಿಯಾಗಿರುತ್ತೆ. ಬೆಳಗ್ಗೆ ತಿಂದ್ರೆ ಮಧ್ಯಾಹ್ನವರೆಗೆ ಸ್ವಲ್ಪ ಗಟ್ಟಿ. ಎಣ್ಣೆ ಯೂಸ್ ಮಾಡೋದಿಲ್ಲ ಇದಕ್ಕೆ, ಎಣ್ಣೆ ಹಾಕೋಂಗೆ ಇಲ್ಲ. ಓ, ಡಯಟ್ ಕಾನ್ಶಿಯಸ್ ಇರೋರ್ಗೂ ಒಳ್ಳೇದು. ಓಕೆ, ಶುರು ಮಾಡೋಣ. ಸೊ ಫಸ್ಟ್ ಎಲ್ಲ ರುಬ್ಕೋಬೇಕು. ಸೊ ಹಾಗಾದ್ರೆ ಜಾರ್ ಕೊಟ್ಬಿಡ. ಇದು ಆಲ್ಮೋಸ್ಟ್ ಅರ್ಧ ಹಾಕಬೇಕು. ಕುಚ್ಚಲಕ್ಕಿ. ಹಾ. ಸೊ ಕುಚ್ಚಲಕ್ಕಿ ಎಷ್ಟು ತಗೋಬೇಕು? ಅದೇ ಒಂದು ಕಪ್ಪು ಕುಚ್ಚಲಕ್ಕಿ ತಗೊಂಡ್ರೆ ಆಲ್ಮೋಸ್ಟ್ ಒಂದು ಕಪ್ಪು ಹಸಿ ಅಕ್ಕಿ. ಅದು ಅನ್ನ ಹಾಕೋದು ಎಷ್ಟೊತ್ತಿಗೆ ಮುಂಚೆ ನೆನ್ಸಿಟ್ಟಿರ್ಬೇಕು ನಾವಿದೆಲ್ಲ? ಬೆಳಿಗ್ಗೆ ಮಾಡೋದಾದ್ರೆ ರಾತ್ರಿ ನೆನ್ಸಿಡ್ಬೇಕು. ರಾತ್ರಿನೇ ನೆನ್ಸಿಡ್ಬೇಕು. ಈಗ ಇಡ್ಲಿ ದೋಸೆ ಮಾಡ್ತೀವಲ್ಲ ಅದೇ ತರ. ಇನ್ನೊಂದಂದ್ರೆ ಫರ್ಮೆಂಟ್ ಆಗೋದಕ್ಕಿಲ್ಲ. ಅಂದ್ರೆ ಈ ಯೂಶಲಿ ದೋಸೆಗೆಲ್ಲ ನಾವು ಮಾಡ್ಬೇಕಾದ್ರೆ ಅದನ್ನ ನೆನ್ಸಿಟ್ಟು ರುಬ್ಬಿ ಆಮೇಲೆ ಮತ್ತೆ ಇಡ್ಬೇಕಲ್ಲ, ಹಾಗಿಲ್ಲ. ಇದು ನೆನ್ಸಿಡೋದು ಮಾತ್ರ. ಆಮೇಲೆ ಡೈರೆಕ್ಟ್ ಆಗಿ ಮಾಡ್ಬೋದು. ಕುಚ್ಚಲಕ್ಕಿ ಒಂದು 4 ಸ್ಪೂನ್ ಹಾಕಿದ್ರೆ ನೀವು ಅಕ್ಕಿ ಕೂಡ ಒಂದು 4 ಸ್ಪೂನ್ ಹಾಕಿ, ಒಂದೇ ಪ್ರಮಾಣದಲ್ಲಿ ಇರ್ಬೇಕು. ಒಂದೇ ಪ್ರಮಾಣದಲ್ಲಿ. ಸ್ವಲ್ಪ ಇದಾಗಿದೆ. ಈಗ ಇದಕ್ಕೊಂಚೂರು ಸ್ವಲ್ಪ ಒಡೆದಂಗ ಆದ್ಮೇಲೆ ಅನ್ನ ಆಡ್ ಮಾಡ್ಕೋಬೇಕಾ? ಸಾಫ್ಟ್ ಬರುತ್ತೆ. ಆಮೇಲೆ ಅದೊಂದು. ಸೊ ಒಂದೂವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀರಾ ಅನ್ನ ನೀವು? ಸ್ಪೂನ್ ಒಂದು ಹಿಡಿಯಷ್ಟು ತಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ನೀರು. ತುಂಬಾ ಆಲೋಚನೆ ಜಾಸ್ತಿ. ತುಂಬಾ ಗಟ್ಟಿನೂ ಆಗ್ಬಾರ್ದು, ತುಂಬಾ ತೆಳುವು ಆಗ್ಬಾರ್ದು. ಸೊ ಮಂಗಳೂರಲ್ಲಿ ಯಾವ ಊರು ಸುರೇಶ್ ಅವರೇ? ನಾನು ಮಂಗಳೂರಲ್ಲಿ ಪುತ್ತೂರು ಹತ್ರ ಒಂದು ಹಳ್ಳಿ. ಸೊ ಭವ್ಯ, ನಿಮ್ಮ ಊರು ಯಾವುದು? ನಂದಂದ್ರೆ ಮಮ್ಮಿದು ಮುಲ್ಕಿ, ಡ್ಯಾಡಿದು ಕುಂಬ್ಳೆ ಹತ್ರ. ಸೊ ನಿಮ್ಮ ಊರಿಗೂ ಅವ್ರ ಊರಿಗೂ ಎಷ್ಟು ಡಿಸ್ಟೆನ್ಸ್? ಅದೆಲ್ಲ ಅವ್ರ ಹತ್ರ ಕೇಳ್ಬೇಕಾದ್ರೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು. ಸೊ ಅಲ್ಲಿ ಇರ್ಲಿಲ್ಲ ನೀವು ಯಾವತ್ತು? ಇರ್ಲಿಲ್ಲ, ಬಟ್ ನಮ್ ತೋಟ ಎಸ್ಟೇಟ್ ಎಲ್ಲ ಅಲ್ಲಿದೆ. ಸೊ ಹೋಗ್ತಾ ಬರ್ತಾ ಪೂಜೆಗಳ ಅದೆಲ್ಲ ಇದೆ, ಅದು ಅಲ್ಲೇ ಇದ್ದಿದ್ದೀನಿ. ಸೊ ಎಷ್ಟು ಡಿಸ್ಟೆನ್ಸ್ ಇರ್ಬೋದು ನಿಮ್ಮ ಊರಿಗೂ ಅವ್ರ? ಆಕ್ಚುಲಿ ಅವಳ ತಂದೆ ಊರು ನಮ್ಮ ಊರು ತುಂಬಾ ಹತ್ರನೇ. ಅಂದ್ರೆ ಕೇರಳ ಬಾರ್ಡರ್ ನಮ್ದು, ಅವ್ರದ್ದು ಕೇರಳನೇ, ಕುಂಬ್ಳೆ ಹತ್ರ ಇರೋದು. ಒಂದು ಆಲ್ಮೋಸ್ಟ್ ಒಂದು 25-30 ಕಿಲೋಮೀಟರ್ ಡಿಸ್ಟೆನ್ಸ್. ಮಮ್ಮಿ ಊರಿಗೆ ಸ್ವಲ್ಪ ಜಾಸ್ತಿ ದೂರ. ಸೊ ಮಾತು ಕಡಿಮೆ ಭವ್ಯ ಅವರು ಅಂತ ಈಗ ಗೊತ್ತಾಗೋಯ್ತು ನನಗೆ. ಇದು ಈಗ ತಿಳ್ಕೊಂಡ್ರಿ. ಈಗ ಏನ್ ಮಾಡ್ತೀವಿ, ಇದು ಚೆನ್ನಾಗಿ ಬಿಸಿ ಆದ್ಮೇಲೆ ನಾವು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು, ಇಲ್ಲ ಅಂದ್ರೆ ತಲ ಹಿಡಿದು ಬಿಡುತ್ತೆ. ಹೌದು, ಕಮ್ಮಿ ಮಾಡ್ಕೊಂಡು ಹಾಕ್ಬೇಕು. ಸೊ ಇದು ಮಂದ ಇರ್ಬೇಕಾ? ಹೌದು, ಸ್ವಲ್ಪ ಮಂದ ಇರ್ಬೇಕು. ಆಮೇಲೆ ಏನು ದೋಸೆ ಈ ತರ ಏನೋ ಸುಮ್ನೆ ಹಂಗೆ ಇದ್ ಮಾಡ್ಬಿಡೋದಷ್ಟೇ. ಏನು ಬೇರೆ ಏನು ಇದು ಮಾಡಲ್ಲ, ರೌಂಡ್ ಶೇಪ್ ಮಾಡೋದು ಆ ತರ ಏನು ಮಾಡಲ್ಲ.
ಅಂಡ್ ಇದೇನಾಗುತ್ತೆ ಸ್ವಲ್ಪ ಹೋಲ್ ಇದು ಬರೋವರೆಗೆ ಒಂಚೂರು ವೆಯ್ಟ್ ಮಾಡಬೇಕು, ಆಮೇಲೆ ಮುಚ್ಚಬೇಕು. ಸೊ ಇದನ್ನ ಸಿಮ್ಮಲ್ಲೇ ಬೇಯಿಸ್ಬೇಕಾ ನಾವು? ತುಂಬಾ ಅಲ್ಲ, ಒಂದು ಮೀಡಿಯಂ, ತುಂಬಾ flame ಸಿಮ್ ಅಲ್ಲ ಇದಲ್ಲ, ಮೀಡಿಯಂ ಫ್ಲೇಮ್. ಯಾಕಂದ್ರೆ ಖರ್ಚಬಾರ್ದು ಅಂತ ಅಡಿ. ಸೊ ಹಾಗಾಗಿ ಸಿಮ್ಮಲ್ಲಿ ಇಟ್ರೇನೆ ಒಳ್ಳೇದು. ಸೊ ಇದಕ್ಕೆ ಕಾಂಬಿನೇಷನ್ ನಾವು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣಲ್ವಾ? ಇದು ಬೇಯುವಷ್ಟೊತ್ತಿಗೆ ಅದು ಆಗಿ ಜೊತೆಲಿ. ಕಾಯಿ ಚಟ್ನಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ತೆಂಗಿನ ತುರಿ, ಕೆಂಪು ಮೆಣಸು, ಈರುಳ್ಳಿ, ಸಾಸಿವೆ, ಕರಿಬೇವು. ಫಸ್ಟ್ ಪ್ರಾಸೆಸ್ ಏನು? ಫಸ್ಟ್ ಸಾಸಿವೆ ಸ್ವಲ್ಪ ಹುರ್ಕೋಬೇಕು. ಸೊ ಇಷ್ಟ ಆದ್ರೆ ಸಾಕ? ಇದನ್ನ ಈಗ ಜಾರಿಗೆ ಹಾಕೊಳ್ಳೋಣ. ಓಕೆ, ಜಾರ್ ಕೊಡ್ಲಾ? ಸೊ ಓಡ್ ರೊಟ್ಟಿ ಏನಾಗಿದೆ ಅಂತ ನೋಡೋಣ. ಓಡ್ ರೊಟ್ಟಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಈಗ ಪ್ಲೇಟ್ ಕೊಡ್ಲಾ? ಸೊ ಇಟ್ಸ್ ರೆಡಿ. ಓಡ್ ರೊಟ್ಟಿ ಓಡ್ ಬಂದಿದೆ. ಓಕೆ, ಚಟ್ನಿ ರೆಡಿ ಆಗಬೇಕು. ಸೂಪರ್. ಸೊ ಸಾಸಿವೆ ಏನು ಫ್ರೈ ಮಾಡ್ಕೊಂಡಿದ್ದೀರಾ? ಹೌದು. ಸೊ ಈಗ ನೆಕ್ಸ್ಟ್ ಸಾಸಿವೆ ಹಾಕೊಳ್ಳೋಣ. ಮೆಣಸು, ಈರುಳ್ಳಿ ಹಾಕೋತಾ ಇದ್ದೀನಿ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀರೇನು ಹಾಕೋದ್ ಬೇಡ? ಅದೇ ಫಸ್ಟ್ ಒಂದ್ಸಲ ತಿರ್ವಿ ಆಮೇಲೆ ಹಾಕಿ. ಚಟ್ನಿ ರೆಡಿ ಆಗಿದೆಯಾ? ಚಟ್ನಿ ರೆಡಿ ಆಗಿದೆ. ಈಗ ಒಗ್ಗರಣೆ. ಓಕೆ, ಕೊನೆಗೆ ಒಗ್ಗರಣೆ ಹಾಕಿದ್ರೆ ಪೂರ್ತಿ ಡಿಶ್ ಇಸ್ ರೆಡಿ. ಸೊ ಎಣ್ಣೆ ಬೇಕಾಗುತ್ತಾ? ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಬೇಕೇ ಬೇಕು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಗ್ಗರಣೆ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಸಾಸಿವೆ. ಹೌದು. ಆಮೇಲೆ ಈರುಳ್ಳಿ. ಸೊ ನೀವು ಅವಾಗಲೇ ಹೇಳಿದಾಗೆ ಈರುಳ್ಳಿ ಒಂದ್ ಸ್ವಲ್ಪ ಮಿಕ್ಸಿಗೂ ಹಾಕೊಂಡಿದ್ದೀರಾ? ಹೌದು. ಅಂಡ್ ಆಲ್ಸೋ ಫ್ರೈ ಮಾಡೋದಕ್ಕೂ ಇಟ್ಕೊಂಡಿದ್ದೀರಾ. ಒಣಗಿದ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಹಾಕ್ಬೇಕು. ಓಕೆ, ಕರಿಬೇವು ಸೊಪ್ಪು. ಓಕೆ. ಸೊ ಕರಿಬೇವಿನ ಸೊಪ್ಪು ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀರಾ? ಇಲ್ಲಾಂದ್ರೆ ಚಟ್ನಿಗೆ ಚೆನ್ನಾಗಿರಲ್ಲ. ಹೌದು, ಬಾಯಿಗೆ ಸಿಗುತ್ತೆ. ಇದಾದ್ರೆ ನೀಟಾಗಿ ನಾವು ತಿನ್ನುವಾಗ ಮಿಕ್ಸ್ ಆಗುತ್ತೆ. ಸೊ ಸಾಕ? ಇಷ್ಟ ಆದ್ರೆ ಸೂಪರ್. ಚಟ್ನಿ ಮೇಲೆ ಒಗ್ಗರಣೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನೋಡೋಕೆ. ಸೊ ದೋಸೆ ಇಸ್ ಆಲ್ಸೋ ರೆಡಿ. ರೆಡಿ ಇದೆ. ಕಪ್ಪ ರೊಟ್ಟಿ ಅಥವಾ ಓಡ್ ರೊಟ್ಟಿ. ಸೊ ಈಗ ನಾನು ಓಡ್ ರೊಟ್ಟಿ ತಿನ್ಬಿಟ್ಟು ಓಡ್ತೀನ ಅಂತ ನೋಡ್ಬೇಕು. ಕೆಟ್ಟದಾಗಿರುತ್ತೆ ಅಂತ. ಅಲ್ಲ, ಭವ್ಯ ಮಾಡಿರುವಂತ ಚಟ್ನಿ ಅಂಡ್ ಸುರೇಶ್ ಅವ್ರು ಮಾಡಿರುವಂತ ಓಡ್ ರೊಟ್ಟಿ ನೋಡೋಣ ಹೇಗಿದೆ. ಸೊ ಓಡ್ ರೊಟ್ಟಿ ನನ್ನ ಕೈಯಲ್ಲಿದೆ. ಸೊ ಐ ರಿಲಿ ಕಾಂಟ್ ವೇಟ್. ಬೇಗ ತಿಂತೀನಿ. ಆಹಾ, ಸುರೇಶ್ ಅವ್ರು ಮಾಡಿರುವಂತ ಓಡ್ ರೊಟ್ಟಿ, ಕಪ್ಪ ರೊಟ್ಟಿ ಅಂಡ್ ಭವ್ಯ ಅವ್ರು ಮಾಡಿರುವಂತ ಒಳ್ಳೆ ಒಗ್ಗರಣೆ ಕೊಟ್ಟಿರುವಂತ ಬ್ಯೂಟಿಫುಲ್ ಚಟ್ನಿ. ಮಸ್ತ್ ಲಾಯ್ಕೊಂಡು. ಸೂಪರ್. ನಂಗೆ ಗೊತ್ತಿರ್ಲಿಲ್ಲ ನೀವು ಇಷ್ಟು ಚೆನ್ನಾಗೆಲ್ಲ ರೊಟ್ಟಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಓಡ್ ರೊಟ್ಟಿ ಮಾಡುವ ವಿಧಾನ: ಮೊದಲಿಗೆ ನೆನೆಸಿದ ಅಕ್ಕಿ, ಕುಚಲಕ್ಕಿ, ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಇವೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದನ್ನು ಕಾದ ಮಣ್ಣಿನ ತವಾದ ಮೇಲೆ ದೋಸೆಯಂತೆ ಹುಯ್ದು ರೊಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಸಾಸಿವೆ, ಒಣಮೆಣಸಿನಕಾಯಿ, ಈರುಳ್ಳಿ, ಕಾಯಿ ತುರಿ, ಉಪ್ಪು ಮತ್ತು ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದಕ್ಕೆ ಸಾಸಿವೆ, ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವಿನ ಒಗ್ಗರಣೆ ಹಾಕಿ. ಈಗ ಓಡ್ ರೊಟ್ಟಿ ಮತ್ತು ಕಾಯಿ ಚಟ್ನಿ ಸವಿಯಲು ಸಿದ್ಧ. ಬಟ್ ನೆಕ್ಸ್ಟ್ ರೆಸಿಪಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಷ್ಟರಲ್ಲಿ ಒಂದೊಳ್ಳೆ ಬ್ಯೂಟಿಫುಲ್ ಟಿಪ್ಪನ್ನ ಕೊಡ್ತೀನಿ. ಇಡ್ಲಿ ಹಿಟ್ಟನ್ನ ರುಬ್ಕೋಬೇಕಾದ್ರೆ ಅದಕ್ಕೆ ಅರ್ಧ ಕಪ್ ಅನ್ನವನ್ನು ಹಾಕಿ ರುಬ್ಕೊಂಡ್ರೆ ಮರುದಿನ ನೀವು ಇಡ್ಲಿ ಮಾಡಬೇಕಾದ್ರೆ ಮೃದುವಾಗಿ ಹೂವಿನಂತೆ ಉಬ್ಬುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಹೇಳ್ಕೊಡ್ತಾ ಇದ್ದೀರಾ? ಸಾಮಾನ್ಯವಾಗಿ ಎಲ್ರಿಗೂ ಎಣ್ಣೆಲಿ ಕರ್ದಿದ್ದಂದ್ರೆ ತುಂಬಾ ಇಷ್ಟ ಆಗುತ್ತೆ, ಯಾವುದೇ ಸೀಸನ್ ಅಲ್ಲಿ. ಸೊ ದೀವಿಗೆ ಹಲಸಿನ ಪೋಡಿ ಅಂತ ಮಾಡ್ತಿದ್ದೀವಿ. ದೀವಿಗೆ ಹಲಸಿನ ಪೋಡಿ. ಸೊ ಇದು ಹಲಸಿನಕಾಯಿಂದ ಮಾಡುವಂಥದ್ದು ಅಥವಾ? ಹಲಸಿನಕಾಯಿ ಅಲ್ಲ, ಇದು ಹಲಸಿನಕಾಯಿ ತರನೇ ಇರುತ್ತೆ, ಚಿಕ್ಕದಾಗಿ. ಇದೊಂದು ಟೈಪ್ ಆಫ್ ವೆಜಿಟೇಬಲ್. ಅದು ಹಂಗೆ ದೊಡ್ಡ ಮರದಲ್ಲೇ ಆಗೋದು. ಶುರು ಮಾಡೋಣ ಹಾಗಾದ್ರೆ. ದಿ ಗುಜ್ಜೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ದೀವಿಗೆ ಹಲಸಿನಕಾಯಿ ಅದನ್ನ ತೆಳುವಾಗಿ ನಾವು ಕಟ್ ಮಾಡ್ಕೋಬೇಕು. ಕಡಲೆ ಹಿಟ್ಟು,
ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಿಂಗು. ಫಸ್ಟ್ ಎಣ್ಣೆ ಇಟ್ಕೊಂಡ್ಬಿಡೋಣ ಅಲ್ವಾ? ಎಣ್ಣೆ ಇಟ್ಕೊಂಡ್ಬಿಡೋಣ, ಮತ್ತೆ ಇದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆ ಹಿಟ್ಟು ಎಷ್ಟು ಹಾಕ್ತಾ ಇದ್ದೀರಾ ಭವ್ಯ? ಕಡಲೆ ಹಿಟ್ಟು ಆಲ್ಮೋಸ್ಟ್ ಒಂದು ಅರ್ಧ ಕಪ್ ಸಾಕು. ಅರ್ಧ ಕಪ್. ಇದು ಒಂದು ಸ್ವಲ್ಪ ವಾಯು ಅದಕ್ಕೋಸ್ಕರ ಹಿಂಗೆ ಹಾಕೋತೀವಿ. ಓಕೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೂರು ಹಿಂಗು ಜಾಸ್ತಿ ಹಾಕಿದ್ರೂ ಒಂಥರ ಘಮ ಜಾಸ್ತಿ ಆಗುತ್ತೆ. ಅದು ಅಚ್ಚಕಾರದ ಪುಡಿ, ಖಾರ. ಸೊ ಖಾರ, ಸುರೇಶ್ ಅವರು ಖಾರ ಇಷ್ಟ, ಭವ್ಯ ಅವ್ರಿಗೆ ಖಾರ ಇಷ್ಟ ಅಲ್ಲ. ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಮನೇಲಿ ಅಡ್ಗೆ ಮಾಡುವಾಗ? ಆಕ್ಚುಲಿ ಖಾರ ಇಷ್ಟ ಅಂದ್ರೂ ತೀರಾ ಖಾರ ತಿನ್ನೋದಿಲ್ಲ, ಅಂಡ್ ಹಾಗಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಖಾರ ಮಾಡಿದ ದಿನ ಒಂದು ಸ್ವೀಟ್ ಮಾಡ್ಬಿಡೋದು, ಬ್ಯಾಲೆನ್ಸ್ ಆಗತ್ತೆ ಅಂತ. ಇದನ್ನ ಸ್ಪೂನಲ್ಲಿ ಆದ್ರೆ ಅಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಲ್ಲ, ಸ್ವಲ್ಪ ಕೈಯಲ್ಲೇ ಮಾಡೋದು ಬೆಟರ್. ನೋಡಿ, ಭವ್ಯ ಅವ್ರಿಗೆ ರಿಸ್ಕ್ ಕೊಡ್ಲೇಬಾರ್ದು ಅಂತ ಸುರೇಶ್ ಅವ್ರು ಯಾವಾಗ್ಲಿಂದ ಅಡ್ಗೆ ಮಾಡ್ತಾರೆ. ಸೊ ಮನೇಲೂ ಎಲ್ಲ ವಿಚಾರದಲ್ಲೂ ಹೀಗೇನ ಹೆಲ್ಪ್ ಮಾಡ್ತಿರ್ತಾರ? ಮಾಡ್ತಾರೆ. ವೆರಿ ಸ್ವೀಟ್. ಅಂದ್ರೆ ನನಗೇನಾದ್ರೂ ಶೂಟಿಂಗ್ ಇದೆ ಅಂತ ಹೇಳಿದ್ರೆ ಅವಳು ಬೆಳಗ್ಗೆದ್ದು ಎಲ್ಲ ಜಾಸ್ತಿ ಎಲ್ಲ ಮಾಡ್ತಾ ಇದ್ದಾಳೆ, ನಾನೊಂಚೂರು ಅಲ್ಲಿ ಹೆಲ್ಪ್ ಮಾಡ್ತೀನಿ. ನನಗೆ ಶೂಟಿಂಗ್ ಇಲ್ಲ, ಅವಳಿಗಿದೆ ಅಂತ ಹೇಳಿದ್ರೆ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಹಂಗೆ. ಸೊ ನಿಮ್ಗೆ ಭವ್ಯ ಅವ್ರು ಅಂದ್ರೆ ಆ ಒಂದ್ ಪೀರಿಯಡ್ ಏನಿತ್ತು ಇಷ್ಟಪಟ್ಟ ಮೇಲೆ, ಅಂದ್ರೆ ನೀವು ಮದ್ವೆ ಫಿಕ್ಸ್ ಆದ್ಮೇಲೆ ಆ 3 months, ಸೊ ಯಾವಾಗ್ಲೂ ಭವ್ಯ ಅವರ ನೆನಪಲ್ಲೇ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ದಂತ ಯಾವ್ದಾದ್ರು ಒಂದು ಹಾಡು? ತುಂಬಾ ಹಾಡುಗಳು ನೆನಪಾಗ್ತಿಲ್ಲ. ಹಾಡುಗಳು ನೆನಪಾಗೋದು ಸ್ವಲ್ಪ ಕಮ್ಮಿ. ಸೊ ಬಹುಶಃ ಅವ್ರ ಫೋನ್ ಯಾವಾಗ ಪಿಕ್ ಮಾಡ್ತಾರೆ ಅನ್ನೋದು ಒಂದೇ ಇತ್ತು ಅನ್ಸುತ್ತೆ ತಲೆಯಲ್ಲಿ. ಅವರು ಹಾಡೆಲ್ಲ ಕೇಳೋಕ್ ಅಭ್ಯಾಸ ಮಾಡ್ಕೊಂಡಿದ್ದು ಆಮೇಲೆ. ಹೌದಾ? ಓಕೆ, ಸಾಕಲ್ಲ. ಸೊ ಭವ್ಯ ಈಗ ಇಷ್ಟಪಟ್ಟು ಕೇಳೋ ಅಂತ ಹಾಡು ಯಾವ್ದಾದ್ರು? ನನ್ಗೆ ಯೂಶಲಿ ಇಷ್ಟಪಡ್ತೀನಿ ಹಾಡು ಅಂತ ಹಾಡು ಕೇಳ್ತೀನಿ, ಹಾಡು ತುಂಬಾ ಕೇಳ್ತೀನಿ, ಬಟ್ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಇಲ್ಲ. ಕೆಲವರಲ್ಲಿ ಫಾಸ್ಟ್ ಬೀಟ್ಸ್ ಇಷ್ಟ ಆಗುತ್ತೆ, ಕೆಲವು ಪ್ಯಾಥೋಸ್ ಇಷ್ಟ ಆಗುತ್ತೆ. ಹೇಗಂತ ಹೇಳಕ್ಕಾಗಲ್ಲ, ಅದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಣ್ಣೆ ಕಾಯ್ತಿದೆ, ಎಣ್ಣೆ ಕಾಯ್ತಾ ಇದೆ. ಒಂದೊಂದೇ ಆಕ್ಚುಲಿ ಟ್ರೈನಿಂಗ್ ಕೊಡ್ತಾ ಇದೀನಿ ಸ್ವಲ್ಪ. ಹೌದು, ನೀವೇ ಹೇಳ್ಕೊಡ್ತಾ ಇದ್ದೀರಾ. ಸೊ ನೀವ್ ಹೇಳ್ಕೊಡ್ತಾ ಇದ್ದೀರಾ, ಅವ್ರು ಮಾಡ್ತಾ ಇದಾರೆ. ಬಟ್ ಒಳ್ಳೆ ಶಿಷ್ಯ ಅಂತ ಹೇಳ್ಬೋದು, ಹೇಳಿದ್ದು ಕರೆಕ್ಟ್ ಆಗಿ ಪಾಲಿಸ್ತಾ ಇದ್ದಾರೆ. ಭವ್ಯ ಅವ್ರು ಇನ್ನು ಬಾಣಂತಿ, ಸೊ ಹಾಗಾಗಿ ನಿಮ್ಮ ಹಾರೈಕೆ ಎಲ್ಲ ಹೇಗಿದೆ ಅಂಡ್ ಹೇಗ್ ನೋಡ್ಕೋತಾರೆ ಸುರೇಶ್ ಅವರು? ತುಂಬಾ ಕೇರ್ ತಗೋತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ನಾನು ಏನು ಆತರ ಬಾಣಂತಿ ಆತರ ಅಂತ ಏನು ಇಲ್ಲ, ಮಾಮೂಲಾಗಿದ್ದೀನಿ, ನಾರ್ಮಲ್ ಆಗಿ. ಓಕೆ. ನೀವು ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿದ್ದೀರಾ? ಸಿನಿಮಾದಲ್ಲೇ ಮಾಡಿ. ಹೌದು, ತುಂಬಾ ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಸೊ ನಿಮ್ಮ ಫಸ್ಟ್ ಸಿನಿಮಾ ಯಾವ್ದು? ನಂದು 2 ಸಿನಿಮಾ ಜೊತೆಗಾಯ್ತು, ಒಂದು ಪೊಲೀಸ್ ಮತದಾದ, ಇನ್ನೊಂದು ನಾಯಕ. ಸೊ ಇಷ್ಟು ಸಾಫ್ಟ್ ಹುಡುಗಿ, ಇಷ್ಟು ಸೈಲೆಂಟ್ ಹುಡುಗಿ, ಸೊ ಹೇಗೆ ಇಂಡಸ್ಟ್ರಿಗೆ ಬಂದಿದ್ದು? ಆಕ್ಚುಲಿ ಬೇಸಿಕಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್. ಸೊ ನನ್ನ ಪ್ರೋಗ್ರಾಮಿಗೆ ಬಂದವರು ಮಾಡಬೇಕು ಅಂತ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ಎಲ್ಲ. ಅವಾಗ ನಾನು ಇನ್ನೂ ಚಿಕ್ಕವಳು, ಸ್ಕೂಲಲ್ಲಿ ಓದ್ತಿದ್ದೆ. ಫಸ್ಟ್ ಒಪ್ಕೊಂಡಿಲ್ಲ ನನ್ನ ತಂದೆ ತಾಯಿ, ಆಮೇಲೆ ತುಂಬಾ ಫೋರ್ಸ್ ಮಾಡಿ ಒಪ್ಸಿದ್ರು. ಸೊ ಹಾಗೆ ಬಂದಿದ್ದು ನಾನು. ಸೊ ಆಗಿದೆ ಈಗ ಬಜ್ಜಿ ರೆಡಿ. ಪ್ಲೇಟ್ ಕೊಡ್ಲಾ? ಹೀಗೆ ಇದು ಬರುತ್ತಲ್ಲ ಸಿಹಿಗೆಣಸುದ್ರಲ್ಲೂ ಹೀಗೆ ಸೇಮ್ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡ್ಬೋದು. ಸೊ ಈಗ ನಾವು ಬಜ್ಜಿ ಮಾಡ್ಬೇಕಾದ್ರೂ ಇದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಿವಿ. ಸೊ ಸ್ವಲ್ಪ ಓಂಕಾಳು ಕೂಡ ಬೆರೆಸ್ಕೋತೀವಿ ನಾವು, ಬಟ್ ಇದಕ್ಕೆ ನೀವು ಹಿಂಗ್ ಹಾಕಿದೀರಾ? ಓಕೆ. ಸಿಹಿಗೆಣಸಲ್ಲಿ ಮಾಡಿದ್ರೆ ಒಂಚೂರು ಸಿಹಿ ಖಾರ ಮಿಕ್ಸ್ ಆಗಿರುತ್ತೆ, ಎರಡು ಬ್ಲೆಂಡ್ ಆಗಿರುತ್ತೆ. ಹೌದು. ಇದು ಸ್ವಲ್ಪ ನೀವು ಅದೇ ಹಣ್ಣು ಆಗೋ ಟೈಮಲ್ಲಿ ನೀವು ಅದನ್ನ ಇದು ಮಾಡಿದ್ರೆ ಚೂರು ಆ ಸಿಹಿ ಇದು ಸ್ವೀಟೇಶ್ ಕೂಡ ಇರುತ್ತೆ, ಇದರಲ್ಲೂ ಇರುತ್ತೆ. ಸೊ ಈಗ ದೀವಿಗೆ ಹಲಸಿನ ಪುಡಿ ರೆಡಿ. ಬಿಸಿ ಬಿಸಿಯಾಗಿದೆ ಹಲಸಿನ ಪುಡಿ. ಸೊ ವಿತ್ ಫ್ರೆಶ್ ಕ್ಯೂಕುಂಬರ್ ಅಲ್ವಾ? ದೀವಿಗೆ ಹಲಸಿನ ಪುಡಿ ಇಸ್ ರೆಡಿ. ಒಂದು ಪೋಡಿ ಆಯ್ತು, ಇನ್ನೊಂದು ಓಡಿ ರೊಟ್ಟಿ ಆಯ್ತು. ನೋಡೋಣ. ಸೊ ಬಿಸಿ ಬಿಸಿಯಾಗಿ ಇದೆ, ಬಜ್ಜಿ ತರನೇ ಇದೆ ಅದು. ಆಕ್ಚುಲಿ ಬಜ್ಜಿನೇ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ಸೊ ಟೇಸ್ಟ್ ಮಾಡ್ತೀನಿ. ಸೊ ಬೇಕಾ ನಿಮ್ಗೂ?
ಮೌತ್ ವಾಟರಿಂಗ್ ಅಲ್ಲ. ಸೊ ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದ್ರೆ ಹೇಳಿ ನಾವು ತಿಂತೀವಿ, ಇಲ್ಲಾಂದ್ರೆ ನೀವು ಟೇಸ್ಟ್ ಮಾಡಿ ಸುಮ್ಮನೆ. ಇದು ಆಕ್ಚುಲಿ ಬಾಳೆಕಾಯಿ ಆ ಒಂದು ರುಚಿನೇ ಬರ್ತಿದೆ ಹತ್ರ ಹತ್ರ, ಬಟ್ ಇನ್ನೊಂದು ಚೂರು ಎಕ್ಸ್ಟ್ರಾ ಟೇಸ್ಟ್ ಇದೆ. ಸೊ ಪ್ಲೀಸ್ ಟೇಸ್ಟ್ ಮಾಡಿ ನೀವು ಕೂಡ. ಸೊ ಭವ್ಯ, ಎಸ್, ಸೊ ಶೇರ್ ಮಾಡ್ಕೊಂತೀನಿ ಇಬ್ರು, ವಾಯು ಆಗಿರೋದ್ರಿಂದ. ಎಂಚ ಉಂಡು ಮಸ್ತ್ ರಾಯ್ಕೊಂಡು. ಸೂಪರ್, ಕರೆಕ್ಟ್ ಉಪ್ಪು, ಕರೆಕ್ಟ್ ಖಾರ, ಪರ್ಫೆಕ್ಟ್ ಆಗಿದೆ. ದೀವಿಗೆ ಹಲಸಿನ ಪುಡಿ ಮಾಡಲು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು, ಉಪ್ಪು, ಇಂಗು, ಖಾರದ ಪುಡಿ ಎಲ್ಲವನ್ನು ಹಾಕಿ ಕಲಸಿ. ಆ ಮಿಶ್ರಣಕ್ಕೆ ಕತ್ತರಿಸಿದ ಎಳೆ ಹಲಸಿನ ಕಾಯಿಯ ತುಂಡುಗಳನ್ನು ಅದ್ದಿ ಎಣ್ಣೆಯಲ್ಲಿ ಕರೆದು ತೆಗೆದರೆ ದೀವಿಗೆ ಹಲಸಿನ ಪುಡಿ ಸವಿಯಲು ಸಿದ್ಧ. ನಿಜವಾಗ್ಲೂ ಐ ಥಿಂಕ್ ಸುರೇಶ್ ಅಂಡ್ ಭವ್ಯ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಬಿಕಾಸ್ ಇಬ್ರು ಕೂಡ ಬಂದು ಆ್ಯಂಡ್ ಆಲ್ಸೋ ಶೂಟಿಂಗ್ ಶೆಡ್ಯೂಲ್ ಇರುತ್ತೆ, ಅದ್ರ ಜೊತೆಗೆ ಪಾಪು ಬೇರೆ. ಸೊ ನಿಜವಾಗ್ಲೂ ನಮ್ಗಂತೂ ಖುಷಿ ಆಯಿತು ಇಬ್ರು ದಂಪತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬೆಸ್ಟ್ ರೆಸಿಪೀಸನ್ನ ನಮ್ಮ ಜೊತೆ ಶೇರ್ ಮಾಡಿದ್ದು. ಸೊ ಹೌ ಡಿಡ್ ಯು ಫೀಲ್ ಸರ್? ನಮಗೂ ತುಂಬ ಖುಷಿ ಆಯಿತು. ಯಾವಾಗಲೂ ಶೂಟಿಂಗು ಇದ್ದಿದ್ದೆ, ಅದ್ರ ಮಧ್ಯೆ ಈ ಥರ ಸ್ವಲ್ಪ ನಮಗೂ ಚೇಂಜ್, ಜೊತೆಲಿ ಮನೇಲಿ ಅಡುಗೆ ಮಾಡ್ತೀವಿ, ಇದು ಬಂದು ನಿಮ್ಮ ಮುಂದೆ ಮಾಡೋದು. ಭವ್ಯ, ನಿಮ್ಗೆ ಹೇಗೆ ಅನಿಸ್ತು? ನನಗೂ ಅಷ್ಟೇ ತುಂಬಾ ಖುಷಿ ಆಯ್ತು. ಜೊತೆಗೆ ನೀವು ಹೋಸ್ಟ್ ಮಾಡಿರೋದು ಇಟ್ ವಾಸ್ ವೆರಿ ಫ್ರೆಂಡ್ಲಿ ಅಂಡ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ನನಗೂ ಕೂಡ ಖುಷಿ ಆಗುತ್ತೆ, ಬಿಕಾಸ್ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಮುಖಾಂತರ ಹಲವಾರು ಜನ ಫ್ರೆಂಡ್ಸ್ ಆಗ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಐ ಎಂಜಾಯ್ಡ್. ಸೊ ಖಂಡಿತ ನೀವು ಎಂಜಾಯ್ ಮಾಡಿದ್ರ ಅಂತ ಭಾವಿಸ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ, ಅಶು ಬೆಟರ್ ವೆಂಚರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ದಿಸ್ ಫಾರ್ ಭವ್ಯ. ನೋಡೋದಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿತ್ತು. ಸುರೇಶ್ ರಾಯ್ ಮತ್ತೆ ಭವ್ಯಶ್ರೀ ರಾಯ್ ಇಬ್ರು ಕೂಡ ಬಂದು ಮಾತಾಡ್ತಾ ಅವರ 4 ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ಖಂಡಿತ ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಗೂ ಕೂಡ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇದ್ರೆ ನಿಮ್ಮ ಬೆಸ್ಟ್ ರೆಸಿಪಿ ನೀವು ಏನ್ ಮಾಡ್ತೀರಾ, ಆ ಒಂದು ರೆಸಿಪಿಯ ಹೆಸರು, ಹೇಗ್ ಮಾಡೋದು ಅಂತ, ಅದ್ರ ಜೊತೆಗೆ ನಿಮ್ಮ ಭಾವಚಿತ್ರವನ್ನ ನಮ್ಗೆ ಇಮೇಲ್ ಕೂಡ ಮಾಡ್ಬೋದು, ಹಾಗೆ ನಮ್ಗೆ ಪತ್ರದ ಮೂಲಕ ಕೂಡ ತಿಳಿಸಿ ಹೇಳ್ಬೋದು. ಸೊ ಮುಂದಿನ ಸಂಚಿಕೆ ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇರ್ತೀರಾ, ನಾನು ಕೂಡ ಬರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.